ನಾನಾಗ್ಲೇ ಹೇಳ್ತಾ ಇದ್ದೆ ದಿವಿತ್, ಇವರಿಗಾದ್ರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಿದಾವೆ. ವಿದೇಶಕ್ಕೆ ಹೋಗಿ ಇವರು ಚಿಕಿತ್ಸೆ ಪಡ್ಕೊಂಡು ಬರ್ತಾರೆ. ಯಾವುದೇ ಕಾಯಿಲೆ ಕಸಾಲೆ ಬಂದ್ರು ಕೂಡ ಇವರನ್ನ ಕೈಗೊಬ್ರು ಕಾಲಿಗೊಬ್ರು ಎಲ್ಲ ಆಳು ಕಾಳು ಇರ್ತಾರೆ. ಅವ್ರಿಗೆ ಬೇಕಾದಾಗೆ ಚಿಕಿತ್ಸೆ ಸಿಗುತ್ತೆ. ಏನೇ ಕಾಯಿಲೆ ಕಸಾಲೆ ಬಂದ್ರು ಕೂಡ ಗುಣಮುಖರಾಗ್ತಾರೆ. ಆದ್ರೆ ಅಲ್ಲಿ ಬರುವಂತ ಬಡವ ಇದ್ದಾನಲ್ಲ, ಸರ್ಕಾರಿ ಆಸ್ಪತ್ರೆಗೆ ಬರುವಂತ ಬಡವ, ಆತ ಏನ್ ಮಾಡ್ತಾನೆ? ಅಸಹಾಯಕ ಸ್ಥಿತಿ. ಬೆಂಗಳೂರು ಅನ್ನುವಂತ ಆಸೆಗಣ್ಣಿನಿಂದ ಬರ್ತಾನೆ. ಎಲ್ಲಿ ಹೋದ್ರು ನನಗೆ ಇನ್ನೊಂದು ಬೆಂಗಳೂರಿಗೆ ಹೋದ್ರೆ ನಾನು ಗುಣಮುಖನಾಗ್ತೀನಿ ಅನ್ನೋ ಒಂದು ಆಸೆಗಣ್ಣಿನಿಂದ ಯಾರ ಜೊತೆಗೆ ಬರ್ತಾನೆ. ಪಾಪ ಅಲ್ಲಿ ಬಂದ್ರೆ ಇಂಥ ಇಲಿಗಳ ಕಾಟ, ಮತ್ತೊಂದು ರೋಗ ಹಿಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಪಾಪ ಎಂತ ದುಸ್ಥಿತಿ ಅವರದ್ದು. ಮಾನ್ಯ ಆರೋಗ್ಯ ಮಂತ್ರಿಗಳೇ, ಇದು ಬಹಳ ಗಂಭೀರ ವಿಚಾರ. ಇದು ಆರೋಗ್ಯದ ವಿಚಾರ, ಇದು ಜೀವದ ವಿಚಾರ. ಇದನ್ನ ನೀವು ಗಂಭೀರವಾಗಿ ಪರಿಗಣಿಸಿ ರೋಗಗ್ರಸ್ತ ಆಸ್ಪತ್ರೆಗಳಿಗೆ ನೀವೊಂದು ಕಾಯಕಲ್ಪ ಮಾಡಿದ್ರೆ ನಿಮ್ ಹೆಸರು ಹೇಳ್ಕೊಂಡು ಜನ ಜೀವನ ಮಾಡ್ತಾರ್ರಿ. ಏನಂತಿರ್ತೀವಿ? ಖಂಡಿತವಾಗ್ಲು ರಂಜಿತ್, ಇನ್ನೊಂದು ನೋಡಿ, ಈ ಔಷಧಿ ಕೊರತೆ ಬಗ್ಗೆ ಮಾತನಾಡಿದಾಗ ನಿಮಗೆ ನನಗೆ ಆಗಿರುವಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಸನ್ನಿ ಅನ್ಸ್ಬೋದು. ಮಂಡ್ಯದಲ್ಲಿ ಪ್ರೋಗ್ರಾಮ್ ಶೂಟ್ ಹೋದಾಗ ಹಿಂದ್ಗಡೆಯಿಂದ ನಾಯಿ ಕಚ್ಬಿಟ್ಟಿತ್ತು ನನಗೆ. ಮೊದಲನೇ ಇಂಜೆಕ್ಷನ್ ಅಲ್ಲೇ ತಗೊಂಡೆ ಮಂಡ್ಯದಲ್ಲಿ, ಆಯ್ತಾ. ಎರಡನೇ ಇಂಜೆಕ್ಷನ್ ಬೋರಿಂಗ್ ಆಸ್ಪತ್ರೆಗೆ ಬಂದೆ. ಎಲ್ಲಾ ಬರೆದು ಕೊನೆಗೆ ಅಲ್ಲಿ ಹೋಗ್ತೀವಿ, ಇದು ಇಂಜೆಕ್ಷನ್ ಸಪ್ಲೈನೇ ಇಲ್ಲ ಸರ್ ಅಂತ ಹೇಳ್ತಿದ್ದಾರೆ. ಎಲ್ಲ ಬರ್ದಾದ್ಮೇಲೆ ಡಾಕ್ಟರ್ ಬರ್ದಾಯ್ತು, ಎಲ್ಲರೂ ಬರ್ದ್ರು, ಮುಂಚೆ ಗೊತ್ತಿರ್ಲಿಲ್ವಾ? ನೋಡಿ ಈ ತರ ನೋಡಿ. ಅದೇ ರೀತಿ ಇನ್ನು ಜನರಿಗೆ ಹೆಂಗಾಗಿರ್ಬೋದು, ಜನ ಏನ್ ಹೇಳ್ತಾರೆ, ಜನ ಏನೆಲ್ಲ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. 2 ದಿವಸ 3 ದಿನ ಆಯ್ತು. ಓಸ್ ರಿಪೋರ್ಟ್ ಅದು ಇದು ಮಾಡ್ಸ್ಕೊಂಬಂದ್ರು. ನಿನ್ನೆ ಓಸ್ ಮಾಡಿಸ್ತೀವಿ, ನಿನ್ನೆ ಗಪ್ಪಿದ್ರು. ಇವತ್ತು ಓಸ್ ಮಾಡ್ಸಕತ್ತೀವಿ, ಬೆಳಿಗ್ಗೆ ಮಾಡ್ಸಂದ್ರು. ಈಗೇನ್ ಡಾಕ್ಟರ್ ಇಲ್ಲ ಅದಿಲ್ಲ ಅಂತಾರೆ. ಇಲ್ಲ ಇರ್ಲಿಕ್ಕಿಲ್ರಿ, ನೀವು ನಾಳೆ ಬಾ ನಾಡ್ದು ಬಾ ಕ್ಯಾನ್ ಮಾಡಿ, ಇಲ್ಲ ನಾಳೆ ಬಾ ನಾಡ್ದು ಬಾ, ಇಲ್ಲೇನೆ ಹೋಗಿ ನಾವು ಕುಂದಿರ್ತೀವಲ್ಲ, ಇಂತ ಮಳೆ ಬಂತು ಮಾರಿ ಬಂತು ನಮ್ಮದು ಗುಲ್ಬರ್ಗಲೇಸಿ ಬಂದಿವಿ. ಮನೆ ಏನೋ ಮಾರಿ ಏನೋ ಏನದಗೈತಿ, ಅದಕ್ಕೆ ಏನದ ಅಂತಂದಿವಿ. ಬಾಗಿಲು ಮುಚ್ಚಿದ ಹೋದ್ರು ಹೌದು ನೀವೆಲ್ಲ ನಡಿ ಏನ್ ಮಾಡಮ್ಮ, ಹೊರಗಡೆ ಹಾಕ್ತಾರೆ ನಡ್ರಿ ಅಂತ. ಯಾಕೆ ಹಾಕ್ತಾರ? ಕಣ್ಣು ಹಾಕ್ತಾರೆ. ಏನ್ ರೋಗಿತ್ತು ಬಿಟ್ಬಿಡು, ನನ್ಗೆ ಆಕ್ಸಿಡೆಂಟ್ ಆದವಾಗ ಇಲ್ಲೇ ಕರ್ಕೊಂಡ್ ಬಂದಿದ್ರು 1-2 ವರ್ಷದಿಂದ. ಅವಾಗ ಆಪರೇಷನ್ ಮಾಡಿದ್ರು. ಆಪರೇಷನ್ ಸರಿಯಾಗಿ ಮಾಡಿಲ್ಲ, ಕಾಲು ಹಿಂಗ್ ಮಾಡ್ಬಿಟ್ಟಿದ್ದಾರೆ, ಸೊಟ್ಟಾಗಿ ಹೋಗಿದೆ ಕಾಲು. ಇವಾಗ ಆಪರೇಷನ್ ಮಾಡಿಸ್ಬೇಕಂದ್ರೆ ನಮ್ಮ ಹತ್ರ BPL ಕಾರ್ಡ್ ಮಿಸ್ ಆಗಿ ಹೋಗಿದೆ. 1 ವರ್ಷದಿಂದ ಇಲ್ಲೇ ಇದ್ದೀನಿ. ಆಪರೇಷನ್ ಮಾಡ್ಬೇಕಂದ್ರೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಆಪರೇಷನ್ ಅಡ್ಮಿಟೂ ಮಾಡ್ಕೊಂತ ಇಲ್ಲ. ನಮ್ಗೆ ಹಿಂದೆ ಮುಂದೆ ಯಾರು ಇಲ್ಲ. ಸೊ ತುಂಬಾ ಕೇರ್ಲೆಸ್, ಇಲ್ಲಿ ಯಾರು ನೋಡಲ್ಲ. ತಿರ್ಗಾ ಇಲ್ಲಿ ಇದ್ರೆ ಹೋಮ್ ಗಾರ್ಡ್ಸ್ ಅವರು ಬರ್ತಾರೆ, ತೊಂದರೆ ಕೊಡ್ತಾರೆ, ಯಾಕಿದೆಯಾ ಇಲ್ಲಿ ಅಂತ ಒಂಥರ ಕೆಟ್ಟದಾಗ ಮಾತಾಡ್ತಾರೆ. ಹೋಮ್ ಗಾರ್ಡ್ಸ್ ಕೆಲಸ ಮಾಡ್ತಾರಲ್ಲ, ಅವ್ರದ್ದು ಸ್ವಲ್ಪ ತೊಂದರೆ ಆಗಿದೆ. ಅವ್ರದ್ದೇ ಕೋಲ್ ತಗೊಂಡು ಒದಿಯೋದು, ಕಾಲಲ್ಲಿ ಒದಿಯಕ್ ಬರೋದು, ಯಾಕೆ ಇಲ್ಲಿದೀಯಾ ನೀನು, ಯಾಕೆ ಮಲ್ಕೊಂತೀಯ ನೀನು, ಏನ್ ಕೆಲಸ ನಿನ್ಗೆ, ಈ ತರ ಎಲ್ಲ ಕೇಳ್ತಾರ. ಮಳೆ ಬಂದ್ರೇನು ಮಲ್ಕೊಳೋದಕ್ಕಾಗಲ್ಲ. ಆಪರೇಷನ್ ಒಂದು ಮಾಡಿಸ್ಕೊಂಡ್ಬಿಟ್ಟೆ. ನನಗೆ 1 ವರ್ಷದಿಂದ ಇದ್ದೀನಿ ಸರ್ ಇಲ್ಲೇ. ಯಾರು ಕೇಳೇ ಇಲ್ಲ ಸರ್, ಯಾರು ಸಹಾಯನೂ ಮಾಡಿಲ್ಲ. ಹಾಸ್ಪಿಟ್ಲ್ ಎಲ್ಲ ಸುತ್ತಾಡ್ದೆ, ಹಾಸ್ಪಿಟ್ಲ್ ಪ್ರತಿಯೊಂದು ಜಾಗದಲ್ಲೂ ಹೋದೆ, ಅಲ್ಲಿ ಕಲ್ ಬಿಲ್ಡಿಂಗು, ಮೈನ್ ಹೆಡ್ ಎಲ್ಲ ಹೋದೆ, ಯಾರು ಸಹಾಯ ಮಾಡ್ಲಿಲ್ಲ ನಮ್ಗೆ. ಎಷ್ಟು ಕಷ್ಟ ಆಗುತ್ತೆ ಈ ಕಷ್ಟ ಸರ್. ಊಟ ದಾನಿಗಳು ತಗೊಂಡ್ಬಂದು ಎಲ್ಲ ಒಳಗಡೆ ದುಡ್ಡು ಸರ್. BPL ಕಾರ್ಡ್ ಇದ್ರೂ ದುಡ್ಡಿಲ್ಲ ಅಂದ್ರೆ ತುಂಬಾ ಕಷ್ಟ. ಬರೇ ಹೆಸರುಗಷ್ಟೇ ವಿಕ್ಟೋರಿಯಾ ಗೌರ್ಮೆಂಟ್ ಹಾಸ್ಪಿಟ್ಲು ಅಂತಾರೆ. ಇದನ್ನು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲ ಸರ್, ಇದು ಬಡವರಿಗೆ ತಕ್ಕನೇ ಅಲ್ಲ ಹಾಸ್ಪಿಟ್ಲ್. ಇದು ತುಂಬಾ ಕೆಟ್ಟದ್ದು ಹಾಸ್ಪಿಟ್ಲ್ ನಾನು ನೋಡಿದ್ದು ಇದೆ ಫಸ್ಟ್ ಸರ್. ನಾನು ವಿಕ್ಟೋರಿಯಾ ಹಾಸ್ಪಿಟ್ಲ್ ಅಂದ್ರೆ ಏನೋ ಅನ್ಕೊಂಡಿದ್ದೆ, ಈ ತರ ಅಂತ ಅನ್ಕೊಂಡಿರ್ಲಿಲ್ಲ. ಹಾಸ್ಪಿಟ್ಲು ತುಂಬಾ ಬೇಜಾರಾಗುತ್ತೆ ಸರ್. ನಮ್ ಮಾತಾಡಕ್ಕೂ ಮತ್ತೆ ಸಕ್ಕಾಪಟ್ಟೆ ಡಾಕ್ಟ್ರು ಅವರೆಲ್ಲ ಎಮರ್ಜೆನ್ಸಿ ವಾರ್ಡಲ್ಲಿ ದುಡ್ಡು ಬಿಲ್ ಮಾಡಿಸಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬಿಲ್ ಮಾಡಿಸ್ಕೊ ಬನ್ನಿ. ಆಮೇಲೆ ಆರೋಗ್ಯ ಇಲಾಖೆ ಇದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋದೇ ಈಗಿರೋದು ಪ್ರಶ್ನೆ. ನೋಡಿ, ನಾವು ಹೇಳ್ತಿಲ್ಲ, ಜನನೇ ಹೇಳ್ತಿದ್ದಾರೆ. ಕೇವಲ ವಿಕ್ಟೋರಿಯಾ ಆಸ್ಪತ್ರೆ ಬಗ್ಗೆ ಜನ ಮಾತಾಡ್ತಿದ್ರು. ಇನ್ನು ಉಳಿದಂತ ಆಸ್ಪತ್ರೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ. ನಿರ್ದಿಷ್ಟವಾದ ಆಸ್ಪತ್ರೆಗಳ ಬಗ್ಗೆ ಹೇಳಿ ಅಂತ ಹೇಳಿ ಮಾನ್ಯ ಆರೋಗ್ಯ ಸಚಿವರು ಹೇಳಿದ್ರಲ್ಲ, ಜನನೇ ಹೇಳ್ತಿದ್ದಾರೆ. ಒಂದ್ಸಲ ಕೇಳಿ. ಜನ ಇನ್ನು ಸಿಕ್ಕಾಪಟ್ಟೆ ಹೋಗಿದ್ದಾರೆ. ಇದು ಇಡೀ ಪ್ರತಿದಿನ ಬರುತ್ತೆ ಈ ಸ್ಟೋರಿ, ಪ್ರತಿದಿನ. ಇವತ್ತು ಡೇ ಫುಲ್ ಜನ ನಿಮ್ಮ ಅಭಿಪ್ರಾಯ ತಿಳಿಸಬಹುದು. ವಿಡಿಯೋಗಳಿದ್ರೆ ನಿಮ್ಗೆ ಆಗ್ತಿರೋ, ಅಲ್ಲೂ ಕೂಡ ನಿಮ್ಗೆ ಈ ತರ ಅನುಭವಗಳು ಆಗ್ತಿದ್ರೆ ವಿಡಿಯೋ ಕಳಿಸಬಹುದು. ಮುಂದಿನ ಸುದ್ದಿ ಹತ್ರ ಗಮನ ಹರಿಸೋಣ. ನಾನಾಗ್ಲೇ ಹೇಳ್ತಾ ಇದ್ದೆ ದಿವಿತ್, ಇವರಿಗಾದ್ರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಿದಾವೆ. ವಿದೇಶಕ್ಕೆ ಹೋಗಿ ಇವರು ಚಿಕಿತ್ಸೆ ಪಡ್ಕೊಂಡು ಬರ್ತಾರೆ. ಯಾವುದೇ ಕಾಯಿಲೆ ಕಸಾಲೆ ಬಂದ್ರು ಕೂಡ ಇವರನ್ನ ಕೈಗೊಬ್ರು ಕಾಲಿಗೊಬ್ರು ಎಲ್ಲ ಆಳು ಕಾಳು ಇರ್ತಾರೆ. ಅವ್ರಿಗೆ ಬೇಕಾದಾಗೆ ಚಿಕಿತ್ಸೆ ಸಿಗುತ್ತೆ. ಏನೇ ಕಾಯಿಲೆ ಕಸಾಲೆ ಬಂದ್ರು ಕೂಡ ಗುಣಮುಖರಾಗ್ತಾರೆ. ಆದ್ರೆ ಅಲ್ಲಿ ಬರುವಂತ ಬಡವ ಇದ್ದಾನಲ್ಲ, ಸರ್ಕಾರಿ ಆಸ್ಪತ್ರೆಗೆ ಬರುವಂತ ಬಡವ, ಆತ ಏನ್ ಮಾಡ್ತಾನೆ? ಅಸಹಾಯಕ ಸ್ಥಿತಿ.
ಬೆಂಗಳೂರು ಅನ್ನುವಂತ ಆಸೆಗಣ್ಣಿನಿಂದ ಬರ್ತಾನೆ. ಎಲ್ಲಿ ಹೋದ್ರು ನನಗೆ ಇನ್ನೊಂದು ಬೆಂಗಳೂರಿಗೆ ಹೋದ್ರೆ ನಾನು ಗುಣಮುಖನಾಗ್ತೀನಿ ಅನ್ನೋ ಒಂದು ಆಸೆಗಣ್ಣಿನಿಂದ ಯಾರ ಜೊತೆಗೆ ಬರ್ತಾನೆ. ಪಾಪ ಅಲ್ಲಿ ಬಂದ್ರೆ ಇಂಥ ಇಲಿಗಳ ಕಾಟ, ಮತ್ತೊಂದು ರೋಗ ಹಿಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಪಾಪ ಎಂತ ದುಸ್ಥಿತಿ ಅವರದ್ದು. ಮಾನ್ಯ ಆರೋಗ್ಯ ಮಂತ್ರಿಗಳೇ, ಇದು ಬಹಳ ಗಂಭೀರ ವಿಚಾರ. ಇದು ಆರೋಗ್ಯದ ವಿಚಾರ, ಇದು ಜೀವದ ವಿಚಾರ. ಇದನ್ನ ನೀವು ಗಂಭೀರವಾಗಿ ಪರಿಗಣಿಸಿ ರೋಗಗ್ರಸ್ತ ಆಸ್ಪತ್ರೆಗಳಿಗೆ ನೀವೊಂದು ಕಾಯಕಲ್ಪ ಮಾಡಿದ್ರೆ ನಿಮ್ ಹೆಸರು ಹೇಳ್ಕೊಂಡು ಜನ ಜೀವನ ಮಾಡ್ತಾರ್ರಿ. ಏನಂತೀರಿ? ಖಂಡಿತವಾಗ್ಲು ರಂಜಿತ್, ಇನ್ನೊಂದು ನೋಡಿ, ಈ ಔಷಧಿ ಕೊರತೆ ಬಗ್ಗೆ ಮಾತನಾಡಿದಾಗ ನಿಮಗೆ ನನಗೆ ಆಗಿರುವಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಫನ್ನಿ ಅನ್ಸ್ಬೋದು. ಮಂಡ್ಯದಲ್ಲಿ ಪ್ರೋಗ್ರಾಮ್ ಶೂಟ್ ಹೋದಾಗ ಹಿಂದ್ಗಡೆಯಿಂದ ನಾಯಿ ಕಚ್ಬಿಟ್ಟಿತ್ತು ನನಗೆ. ಮೊದಲನೇ ಇಂಜೆಕ್ಷನ್ ಅಲ್ಲೇ ತಗೊಂಡೆ ಮಂಡ್ಯದಲ್ಲಿ, ಆಯ್ತಾ. ಎರಡನೇ ಇಂಜೆಕ್ಷನ್ ಬೋರಿಂಗ್ ಆಸ್ಪತ್ರೆಗೆ ಬಂದೆ. ಎಲ್ಲಾ ಬರೆದು ಕೊನೆಗೆ ಅಲ್ಲಿ ಹೋಗ್ತೀವಿ, ಇದು ಇಂಜೆಕ್ಷನ್ ಸಪ್ಲೈನೇ ಇಲ್ಲ ಸರ್ ಅಂತ ಹೇಳ್ತಿದ್ದಾರೆ. ಎಲ್ಲ ಬರ್ದಾದ್ಮೇಲೆ ಡಾಕ್ಟರ್ ಬರ್ದಾಯ್ತು, ಎಲ್ಲರೂ ಬರ್ದ್ರು, ಮುಂಚೆ ಗೊತ್ತಿರ್ಲಿಲ್ವಾ? ನೋಡಿ ಈ ತರ ನೋಡಿ. ಅದೇ ರೀತಿ ಇನ್ನು ಜನರಿಗೆ ಹೆಂಗಾಗಿರ್ಬೋದು, ಜನ ಏನ್ ಹೇಳ್ತಾರೆ, ಜನ ಏನೆಲ್ಲ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. 2 ದಿವಸ 3 ದಿನ ಆಯ್ತು. ಓಸ್ ರಿಪೋರ್ಟ್ ಅದು ಇದು ಮಾಡ್ಸ್ಕೊಂಬಂದ್ರು. ಓಸು ನಿನ್ನೆ ಓಸು ಮಾಡಿಸ್ತೀವಿ, ಇನ್ನೇ ಗಪ್ಪಿದ್ರು. ಇವತ್ತು ಓಸು ಮಾಡ್ಸಕತ್ತೀವಿ, ಬೆಳಿಗ್ಗೆ ಮಾಡ್ಸಂದ್ರು. ಈಗೇನ್ ಡಾಕ್ಟರ್ ಇಲ್ಲ ಅದೆಲ್ಲ ಅಂತಾರೆ. ಇಲ್ಲ ಇರ್ಲಿಕ್ಕಿಲ್ರಿ, ನೀನ್ ನಾಳೆ ಬಾ ನಾಡ್ದು ಬಾ ಕ್ಯಾನ್ ಮಾಡಿ, ಇಲ್ಲ ನಾಳೆ ಬಾ ನಾಡ್ದು ಬಾ, ಇಲ್ಲೇನೆ ಹೋಗಿ ನಾವು ಕುಂದಿರ್ತೀವಲ್ಲ, ಇಂತ ಮಳೆ ಬಂತು ಮಾರಿ ಬಂತು ಅಂಬುದು ಗುಲ್ಬರ್ಗಲೇಸಿ ಬಂದಿವಿ. ಮನಿ ಏನೋ ಮಾರಿ ಏನೋ ಏನದಗೈತಿ ಅದಕ್ಕೆ ಏನದ ಅಂತಂದ್ವಿ. ಬಾಗಿಲು ಮುಚ್ಚಿ ಹೋದ್ರು ಹೌದು ನೀವೆಲ್ಲ ನಡಿ ಏನ್ ಮಾಡಮ್ರಿ, ಹೊರಗಡೆ ಹಾಕ್ತಾರೆ ನಿಮ್ಮನ್ನ. ನಡ್ರಿ ಅಂತ ಯಾಕೆ ಹಾಕ್ತಾರ? ಕಣ್ಣು ಹಾಕ್ತಾರೆ. ಏನ್ ರೋಗ ಇತ್ತು ಬಿಟ್ಬಿಡು, ಇದಾಗಲೇ ಇದಾವ ಬನ್ನಿ ಮತ್ತೆ ನನ್ಗೆ ಆಕ್ಸಿಡೆಂಟ್ ಆದವಾಗ ಇಲ್ಲೇ ಕರ್ಕೊಂಡ್ ಬಂದಿದ್ರು 1-2 ವರ್ಷದಿಂದ. ಅವಾಗ ಆಪರೇಷನ್ ಮಾಡಿದ್ರು. ಆಪರೇಷನ್ ಸರಿಯಾಗಿ ಮಾಡಿಲ್ಲ, ಕಾಲು ಹಿಂಗ್ ಮಾಡ್ಬಿಟ್ಟಿದ್ದಾರೆ, ಸೊಟ್ಟಾಗಿ ಹೋಗಿದೆ ಕಾಲು. ಇವಾಗ ಆಪರೇಷನ್ ಮಾಡಿಸ್ಬೇಕಂದ್ರೆ ನಮ್ಮ ಹತ್ರ BPL ಕಾರ್ಡ್ ಮಿಸ್ ಆಗೋಗಿದೆ. 1 ವರ್ಷದಿಂದ ಇಲ್ಲೇ ಇದ್ದೀನಿ. ಆಪರೇಷನ್ ಮಾಡ್ಬೇಕಂದ್ರೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಆಪರೇಷನ್ ಅಡ್ಮಿಟ್ ಮಾಡ್ಕೊಂತ ಇಲ್ಲ, ನಮ್ ಹಿಂದೆ ಮುಂದೆ ಯಾರು ಇಲ್ಲ. ಸೊ ತುಂಬಾ ಕೇರ್ಲೆಸ್, ಇಲ್ಲಿ ಯಾರು ನೋಡಲ್ಲ. ತಿರ್ಗಾ ಇಲ್ಲಿ ಇದ್ರೆ ಹೋಮ್ ಗಾರ್ಡ್ಸ್ ಅವರು ಬರ್ತಾರೆ, ತೊಂದರೆ ಕೊಡ್ತಾರೆ, ಯಾಕಿದೆಯಾ ಇಲ್ಲಿ ಅಂತ ಒಂಥರ ಕೆಟ್ಟದಾಗ ಮಾತಾಡ್ತಾರೆ. ಹೋಮ್ ಗಾರ್ಡ್ಸ್ ಕೆಲಸ ಮಾಡ್ತಾರಲ್ಲ, ಅವ್ರದ್ದು ಸ್ವಲ್ಪ ತೊಂದರೆ ಆಗಿದೆ. ಅವ್ರದ್ದೇ ಕೋಲ್ ತಗೊಂಡು ಒದಿಯೋದು, ಕಾಲಲ್ಲಿ ಒದಿಯಕ್ ಬರೋದು, ಯಾಕೆ ಇಲ್ಲಿದೀಯಾ ನೀನು, ಯಾಕೆ ಮಲ್ಕೊಂತೀಯ ನೀನು, ಏನ್ ಕೆಲಸ ನಿನ್ಗೆ, ಈ ತರ ಎಲ್ಲ ಕೇಳ್ತಾರ. ಮಳೆ ಬಂದ್ರೇನು ಮಲ್ಕೊಳೋದಕ್ಕಾಗಲ್ಲ. ಆಪರೇಷನ್ ಒಂದು ಮಾಡಿಸ್ಕೊಂಡ್ಬಿಟ್ರೆ ನನಗೆ 1 ವರ್ಷದಿಂದ ಇದ್ದೀನಿ ಸರ್ ಇಲ್ಲೇ. ಯಾರು ಕೇಳೇ ಇಲ್ಲ ಸರ್, ಯಾರು ಸಹಾಯನೂ ಮಾಡಿಲ್ಲ. ಹಾಸ್ಪಿಟ್ಲ್ ಎಲ್ಲ ಸುತ್ತಾಡ್ದೆ, ಹಾಸ್ಪಿಟ್ಲ್ ಪ್ರತಿಯೊಂದು ಜಾಗದಲ್ಲೂ ಹೋದೆ, ಅಲ್ಲಿ ಕಲ್ ಬಿಲ್ಡಿಂಗು, ಮೈನ್ ಹೆಡ್ ಎಲ್ಲ ಹೋದೆ, ಯಾರು ಸಹಾಯ ಮಾಡ್ಲಿಲ್ಲ ನನಗೆ. ಎಷ್ಟು ಕಷ್ಟ ಆಗುತ್ತೆ ಸರ್? ಈ ಕಷ್ಟ ಸರ್, ಊಟ ದಾನಿಗಳು ತಗೊಂಡ್ಬಂದು ಎಲ್ಲ ಒಳಗಡೆ ದುಡ್ಡು ಸರ್. BPL ಕಾರ್ಡ್ ಇದ್ರೂ ದುಡ್ಡಿಲ್ಲ ಅಂದ್ರೆ ತುಂಬಾ ಕಷ್ಟ. ಬರೇ ಹೆಸರುಗಷ್ಟೇ ವಿಕ್ಟೋರಿಯಾ ಗೌರ್ಮೆಂಟ್ ಹಾಸ್ಪಿಟ್ಲು ಅಂತಾರೆ. ಇದನ್ನು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲ ಸರ್, ಇದು ಬಡವರಿಗೆ ತಕ್ಕನೇ ಅಲ್ಲ ಹಾಸ್ಪಿಟ್ಲ್. ಇದು ತುಂಬಾ ಕೆಟ್ಟದ್ದು ಹಾಸ್ಪಿಟ್ಲ್ ನಾನು ನೋಡಿದ್ದು.